ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಆದಾಯದ ಮೂಲ ಆಗಿರುವಂತಹ ಅಬಕಾರಿ ಇಲಾಖೆ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಜೊತೆಗೆ ಬಹಳ ಪ್ರಮುಖವಾಗಿ ಉಪಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಂಡಿರುವಂತಹ ಕಾಂಗ್ರೆಸ್ನ 2 ಕ್ಷೇತ್ರದ ಗೆಲುವಿನ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಸ್ವಾಗತ. ಉಪಚುನಾವಣೆಯಲ್ಲಿ ಮಗದೊಮ್ಮೆ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಯಶಸ್ಸು ಗೆಲುವನ್ನು ಪಡ್ಕೊಂಡಿದ್ದೀರಿ ಸರ್. ಏನು ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕಾರ್ಯಕ್ರಮಗಳು, ಗ್ಯಾರಂಟಿ ಯೋಜನೆಗಳ ಜೊತೆಗೆ ವಿಶೇಷವಾಗಿ ಬಾಗಲಕೋಟೆಯಲ್ಲಿರ್ತಕ್ಕಂಥ ಪ್ರೀತಿ ಅವ್ರಿಗೆ, ಮೇಟಿ ಸಾಹೇಬರ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿತಕ್ಕಂಥದ್ದಾಯಿತು. ಅಭಿವೃದ್ಧಿ ಕೆಲಸಗಳು ನೋಡಿ, ಆಲ್ಮಟ್ಟಿ ಗೇಟ್ ಹಾಕುವತ್ನಾಗೂ ನಾನಿದ್ದೆ. ಈಗ ಮತ್ತೆ ರೈತರ ಸಂತ್ರಸ್ತಿಗೆ 40 ಲಕ್ಷ ರೂಪಾಯಿ ನೀರಾವರಿ, 30 ಲಕ್ಷ ಒಣ ಬೇಸಾಯ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಾವು ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ ಆವಾಗೇ ನಾವು BTDಕ್ಕೆ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಇವೆಲ್ಲವನ್ನು ಜನ ಯೋಚನೆ ಮಾಡಿ ಮುಖ್ಯಮಂತ್ರಿಗಳ ವಿಶೇಷವಾದ ಕಾಳಜಿ ಬಾಗಲಕೋಟೆ ಮೇಲೆ ಇರ್ತಕ್ಕಂಥದ್ರಿಂದ ನಮಗೆ ಆ ಗೆಲುವನ್ನು ಸಾಧಿಸಲಿಕ್ಕೆ ಆಯಿತು. ಅದ್ರ ಜೊತೆಗೆ ಅಹಿಂದ ಮತಗಳನ್ನ ಜೋಡಿಸ್ತಕ್ಕಂಥ ಕೆಲಸ ನಾವು ಜಾರಕಿಹೊಳಿ ಅವರು ಮಾಡಿದ್ದೀವಿ. ಅಲ್ಲಿ ಒಂದು ಸ್ವಭಾವ, ಮೇಟಿ ಅವ್ರ ಸ್ವಭಾವ ಒಂದು ಮೃದುತ್ವ ಸ್ವಭಾವದವರು. ಅವರು ಯಾವುದೇ ಮತದಾರ ಹೋದರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾಯಿದ್ರು. ಮೆಡಿಕಲ್ ಕಾಲೇಜು ಮಂಜೂರಾತಿ ಕೊಡ್ತಕ್ಕಂಥದ್ದು, ಹೀಗೆ ಅಭಿವೃದ್ಧಿ ಪರ ಗ್ಯಾರಂಟಿ ಯೋಜನೆಗಳು ನಮಗೆ ಬಹಳ ಸಹಾಯಕಾರಿ ಆದವು. ಅದ್ರ ಜೊತೆಗೆ 3 ಜನ ಮೈನಾರಿಟಿ ಅವ್ರು ನಿಂತಿದ್ದರು. ಯಾರ್ಯಾರು ಹೋಟ್ ನಮ್ಮ ಕಾಂಗ್ರೆಸ್ಸಿಂದ ಕಸಿತಾರೆ ಅಂಥವ್ರು ನಾವು ಹಿಂದೆ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರು. ಪಕ್ಷದ ವತಿಯಿಂದ ಏನು ಇನ್ಚಾರ್ಜ್ ಹಾಕಿದರು, ವಸಂತ್ ಕುಮಾರ್ MLC, ಉಪಾಧ್ಯಕ್ಷ ಅಂತ ಪ್ರಭಾಕರ್ ಗೌಡರು, ಹಾಗೂ ಭಾಳ ಟೀಮ್ ಬಂದಿತ್ತು. ಅವರೆಲ್ಲರೂ ಜೊತೆಗೂಡಿಸ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ. ಒಟ್ಟು ಒಗ್ಗಟ್ಟಿನಿಂದ ಈ ಚುನಾವಣೆ ಗೆಲುವಿಗೆ ನಮಗೆ ಸಹಾಯ ಆಯಿತು. ಹಿಂದಿನ ಚುನಾವಣೆಯಲ್ಲಿ ಸರ್, ವೀರಣ್ಣ ಚರಂತಿಮಠ ಅಂದಾಗ ಅವರು ಗಳಿಸಿದಂತಹ ಮತಗಳನ್ನು ಸಹಜವಾಗಿ ಕಂಪ್ಯಾರಿಸನ್ ಬರುತ್ತೆ. ಡಿಫ್ರೆನ್ಸ್ ನೋಡಿದ್ರೆ ಅವರು ಆ ಸಂದರ್ಭದಲ್ಲಿ ಸೂತಿದ್ದು 5,000 ಚಿಲ್ಲರೆ, ಈಗ 22,000 ಅಂದಾಗ ಅಹಿಂದ ಮತಗಳು ನಿಮ್ಮ ಪರವಾಗಿದ್ದಾವೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಒಪ್ಪಿಕೊಂಡಿದ್ದಾರೆ ಜನ, ಮತ್ತು ಈ 3 ವರ್ಷಗಳ ಆಡಳಿತ ಹೆಂಗಿತ್ತು ಅನ್ನೋದಕ್ಕೆ ಈ ಮೂಲಕ ಫಲಿತಾಂಶದಲ್ಲೇ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾ ನಾವು? ಹೌದು, ಈ ಫಲಿತಾಂಶನೇ ದಿಕ್ಸೂಚಿ. ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತೇಳಿ BJP ಅವರು ಹೇಳಿದರು. ಈಗ ನಾನು ಅವ್ರಿಗೆ ಹೇಳ್ತೀನಿ, ಇದೇ ದಿಕ್ಸೂಚಿ. 28 ಚುನಾವಣೆ ಕಾಂಗ್ರೆಸ್ಸಿಗೆ ಲಾಭ ಆಗ್ತಕ್ಕಂಥದ್ದು. ಒಟ್ಟಾರೆ ಮತದಾರರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳಬೇಕು. ಅವರು ಗ್ಯಾರಂಟಿ ಯೋಜನೆಗಳು ನೆನಪಿಸ್ಕೊಂಡಿದ್ದಾರೆ, ಅಭಿವೃದ್ಧಿ ಪರವಾಗಿ ನಿಂತುಕೊಂಡಿದ್ದಾರೆ. ನಮ್ಮ ಪಕ್ಷದ ಹಲವಾರು ವಿಚಾರಗಳಲ್ಲಿ ಈ ಒಂದು ಒಳ ಮೀಸಲಾತಿ, ಮತ್ತೊಂದು ಮಗದೊಂದು, ಈ ಗೊಂದಲದ ನಡುವೆ ಜನ ನಮಗೆ ಮತ ಹಾಕಿದ್ದಾರೆ. ನಾನು ಅವ್ರಿಗೆ ಎಷ್ಟೇ ಅಭಿನಂದನೆಯನ್ನು ಹೇಳಿದರೆ ಕಡಿಮೆ. ಸರ್, ಈಗ ಅಹಿಂದ ಅಂದಾಗ ಸಿದ್ದರಾಮಯ್ಯನವರು ಅಂದಾಗ ಅಹಿಂದ ಅನ್ನುವಂಥ ವಾತಾವರಣದ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆರಂಭದಲ್ಲಿ ಉಂಟಾದಂತಹ ಗೊಂದಲ ಇದೆಯಲ್ಲ, ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನಿಂದ ದೂರವಾಗ್ತಿದ್ದಾವ, ಒಂದು ವೈಮನಸ್ಸು ಅನ್ನೋದು ಮೂಡಿದೆಯಾ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಈ ಕ್ಷಣಕ್ಕೂ ಕೂಡ ನೀವು ಹಾಗಾದರೆ ವಿಶ್ವಾಸದಿಂದ ಹೇಳ್ತೀರಾ ಅಹಿಂದ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಜೊತೆಯಾಗಿ ನಿಂತುಕೊಳ್ಳುತ್ತೆ ಅಂತ? ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ಅಲ್ಪಸಂಖ್ಯಾತರು ಒಪ್ತಾರೆ. ಯಾವುದೋ ಒಂದು ಅಧಿಕಾರ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಆದ್ದರಿಂದ ನಾವು MLC ಮತ್ತೊಂದರಲ್ಲಿ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಪಕ್ಷ ಮಾಡಿದೆ. ಅಲ್ಲಿ ಚುನಾವಣೆ ಗೆಲುವನ್ನು ಯಾವ ರೀತಿ ಅಳತೆ ಮಾಡ್ತಾರೆ ಅಂದರೆ, ಅದು ರಿಪೋರ್ಟ್ ತರಿಸಿರ್ತಾರೆ, ಇಂಟೆಲಿಜೆನ್ಸಿ ರಿಪೋರ್ಟ್ ತರಿಸಿರ್ತಾರೆ, ಹಾಗೂ ಹಲವಾರು ನಾಯಕರನ್ನ ಕರೆಸಿ ಮಾತಾಡಿರ್ತಾರೆ. ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕ್ಯಾಂಡಿಡೇಟ್ ಆಯ್ಕೆಗಳಾಗ್ತವೆ. ಅದು ನಮಗೆ ಸಿಕ್ಕಿಲ್ಲ ಅಂತಕ್ಕಂಥ ಭಾವ ಅಲ್ಪಸಂಖ್ಯಾತರಿಗೆ ಬಂದದ್ದು ಸ್ವಲ್ಪ ನೋವು ತಂದಿದೆ. ಅದನ್ನು
ಮನವೊಲಿಸಿ ನಮ್ಮಲ್ಲಿ ಹಂಗೆ 3 ಜನರನ್ನು ತೆಗೆಸಿದ್ವಲ್ಲ, ಅಲ್ಲಿ ಮನವೊಲಿಸಿ ತೆಗೆಸಿದ್ರೆ ಅದು 25,000 ಮತಗಳ ಅಂತರದಿಂದ ಗೆಲುವನ್ನು ನಮ್ಗೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದೆಲ್ಲ ಒಂದು ಸ್ವಲ್ಪ ನಮ್ಗೆ ತೊಂದರೆ ಆಯಿತು ಅಂತಕ್ಕಂಥ ಭಾವನೆ ನಮ್ಮದು. ಅಂದರೆ ಅಧಿಕ ಮತಗಳು ಬರ್ತಿದ್ದು, ಸ್ವಲ್ಪ ಮತಗಳ ಕಡಿಮೆ ಅದು. ಆದಾಗ್ಯೂ ಅಲ್ಪಸಂಖ್ಯಾತರು 35,000 ಮತಗಳಿಗಿಂತ ಹೆಚ್ಚಿಗೆ ನಮ್ಮ ಮತ ಹಾಕೋದ್ರ ಮೂಲಕ ಅಲ್ಪಸಂಖ್ಯಾತರು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಉಪಚುನಾವಣೆಗೆ ನೀವು ಎಷ್ಟರ ಮಟ್ಟಿಗೆ ಎಫರ್ಟನ್ನು ಹಾಕಬೇಕಾಯಿತು? ಒಂದು, ನೀವಾಗಲೇ ಹೇಳ್ತಾ ಇದ್ರಿ ಸತೀಶ್ ಜಾರಕಿಹೊಳಿ ಅವರು ನಾವು ಈ ಒಂದು ಚುನಾವಣೆಯಲ್ಲಿ ಒಂದಷ್ಟು ಎಫರ್ಟ್ ಹಾಕಿದ್ವಿ ಅಂತ. ಈ ಕ್ರೆಡಿಟನ್ನು ಯಾರಿಗೆ ಕೊಡಬೇಕು? ಗೆಲುವಿನ ಕ್ರೆಡಿಟನ್ನು ಕ್ರೆಡಿಟ್ ಪಕ್ಷಕ್ಕೆ ಕೊಡಬೇಕು, ಯಾವುದೇ ವ್ಯಕ್ತಿಗಲ್ಲ. ಈ ಕ್ರೆಡಿಟ್ ಪಕ್ಷಕ್ಕೆ ಹೋಗಬೇಕು, ಸಿದ್ದರಾಮಯ್ಯ ಅವ್ರಿಗೆ ಹೋಗಬೇಕು, ಹಾಗೂ DK ಶಿವಕುಮಾರ್ ಸಾಹೇಬ್ರಿಗೆ ಹೋಗಬೇಕು. ಇದು ಪಕ್ಷ ಮುಖ್ಯ. ನಾವು ವ್ಯಕ್ತಿ ಅಲ್ಲ, ನಾವು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋದು ನಮ್ಮ ಡ್ಯೂಟಿ ಇದು. ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ ವಿನ ನಾನು ಅದು ಕ್ರೆಡಿಟ್ ತೊಗೋಬೇಕಂತೇಳಿ ನಾನು ಯಾವತ್ತೂ ಮಾಡೋದು. ಇಟ್ ಇಸ್ ಯಾವಾಗಲೂ ನಾನು ನಡವಳಿಕೆನ ಹಾಗೆ. ಹಿಂದ್ಗಡೆ ಬೈ ಎಲೆಕ್ಷನ್ದಲ್ಲಿ ಹುಣಗುಂದೋಗಿತ್ತು, ಕಾಶ್ಯಪ್ನವ್ರು ತೀರೋಗಿದ್ರು. ಆವಾಗೂ ಆ ಚುನಾವಣೆ, ನಾನೇ ಜಿಲ್ಲಾ ಮಂತ್ರಿ ಇದ್ದೆ, ಆವಾಗೂ ಆ ಚುನಾವಣೆ ಗೆಲುವನ್ನು ಸಾಧಿಸಿದೆ. ಆವಾಗೂ ನಾನು ನನ್ನ ಇದು ಕ್ರೆಡಿಟ್ ಬರಬೇಕು ಅಂತಕ್ಕಂಥ ಭಾವನೆಯಿಂದ ಮಾಡಿದವಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ನಾನು ಮಾಡಿದ್ದೇನೆ. ಖಂಡಿತ. ಅಲ್ಪಸಂಖ್ಯಾತರ ಕುರಿತಂತೆ ಮಾತಾಡ್ತಿರೋದ್ರಿಂದಾಗಿ ಸರ್, ಒಳ ಮೀಸಲಾತಿ ಬಗ್ಗೆ ಒಂದು ಪ್ರಶ್ನೆ. ಒಂದು ಐತಿಹಾಸಿಕ ಘಟನೆ ಕೂಡ ಜರುಗಿತು ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ. ಇದಕ್ಕೂ ಕೂಡ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ. ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡ್ತಿದ್ದಾವೆ. ಏನು ಹೇಳ್ತೀರಿ ಇದಕ್ಕೆ? ಪ್ರತಿಪಕ್ಷ ಟೀಕೆಯವರು ಗೊಂದಲ ಎಬ್ಬಿಸ್ಕೊಂಡು ಬಂದರೆ ವಿನ ಅವ್ರು ನಿಜವಾಗಿ ಸಹಾಯ ಮಾಡ್ತಕ್ಕಂಥ ಭಾವನೆಯಲ್ಲಿರಲಿಲ್ಲ. 56% ರಿಸರ್ವೇಷನ್ ತಂದಾಗ ಶೆಡ್ಯೂಲ್ 9ದಲ್ಲಿ ಸೇರಿಸಿದ್ರೆ ಇದು ಗೊಂದಲನೇ ಇರ್ತಿರಲಿಲ್ಲ. ಅದು ಇವತ್ತು ವಿರೋಧ ಪಕ್ಷದವರು ರಾಜಕೀಯವಾಗಿ ಇದನ್ನು ಬಳಸಕ್ಕೆ ನೋಡ್ತಾರೆ. ಕಾಂಗ್ರೆಸ್ದವರು ಹಿಂದುಳಿದ ಜನಾಂಗದವ್ರಿಗೆ ಏನು ಸಹಾಯ ಆಗಬೇಕಂತಕ್ಕಂಥದ್ದು ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇಬ್ಬರಿಗೆ ತುಂಬ ವ್ಯತ್ಯಾಸ ಇದೆ. ರಾಜಕಾರಣಕ್ಕೆ ಬಳಸ್ಕೊಳ್ಳೋರು ಅವರು, ನಾವು ಜನಪರವಾಗಿ ಕಾರ್ಯಕ್ರಮ ಮಾಡೋರು ನಾವು. ಯಾಕಂದರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀವಿ, ಅದೇ ರೀತಿ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ SC/ST ಕಮಿಷನ್ ಇದೆ, ಕಮಿಷನ್ ರಿಪೋರ್ಟ್ ಬರುತ್ತೆ, ಮತ್ತು ಜನಸಂಖ್ಯೆ ಏರುಪೇರಾದಾಗ ಅದನ್ನು ತಗೊಂಡು ಸರ್ಕಾರಗಳು ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತವೆ. ಅದನ್ನು ಅವ್ರು ನನ್ನ ಭಾವನೆ ಏನಂದರೆ ಇದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೆ. ಆದರೆ ಈ ರಾಜಕಾರಣ ಮಾಡೋಕ್ಕೆ ಹೋಗಿ ಈ ರಾಜಕಾರಣ ಇದಕ್ಕೆ ಉಪಯೋಗ ಮಾಡ್ಕೋಬೇಕು, ಜನಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕಲ್ಲ. ಜನರನ್ನು ನಾವು ಏನು ಸಹಾಯ ಮಾಡಿದ್ದೀವಿ, ಏನು ಮಾಡಬೇಕಾಗಿತ್ತು, ಯಾರಿಗೆ ನಾವು ಸಹಾಯ ಮಾಡಿದ್ರೆ ಆ ಜನಾಂಗಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡಬೇಕೇ ವಿನ ಎಲ್ಲದರಲ್ಲಿ ಮೂಗು ತೂರಿಸಿ ರಾಜಕಾರಣದ ಮಾತುಗಳನ್ನು ಮಾತಾಡೋದು ಎಷ್ಟು ಮಟ್ಟಿಗೆ ಸರ್? ಈ ರಾಜಕಾರಣದ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಇನ್ನೊಂದು ಪ್ರಶ್ನೆ ಸರ್. ಈಗ ನೋಡಿ, ಒಳ ಮೀಸಲಾತಿ ಹೋರಾಟ ಅಂದರೆ ಅದು ಎಷ್ಟೋ ಜನ ಆ ಹೋರಾಟದ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಂಡಿರೋದು ನೋಡಿದ್ದೀವಿ. ಅಂತಹ ಒಂದು ನಿರಂತರವಾದಂಥ ಹೋರಾಟ, ಹಲವಾರು ಮಂದಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮುಂದೊಂದು ದಿವಸ ನಮ್ಮ ಜೀವನದಲ್ಲೂ ಕೂಡ ಬದಲಾವಣೆ ಆಗಬಹುದು ಅಂಥೇಳಿ ಆ ಸಮುದಾಯಗಳು ಕಾಯ್ತಾ ಇದ್ವು. KH ಮುನಿಯಪ್ಪನವರು ನಾನೇ ಮೀಸಲಾತಿ ಕೊಡಿಸ್ದೆ ಎಂಬ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. ಅಂದರೆ ಇಲ್ಲೂ ಕೂಡ ಕ್ರೆಡಿಟನ್ನು ಪಡ್ಕೊಳ್ಳೋ ಪ್ರಯತ್ನಗಳಾಗ್ತಿದೆಯಲ್ಲ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಈ ಕಮಿಷನ್ ಯಾವಾಗ ಆಯ್ತು ಗೊತ್ತಾ? ಇದೇ ಹೇಳಿದ್ನಲ್ಲ, ಚುನಾವಣೆ ಕಾಶ್ಯಪ್ನವ್ರು ಏನು ತೀರೋದ್ರಲ್ಲ, ಆ ಬೈ ಎಲೆಕ್ಷನ್ ನಡೆದಿತ್ತು. ಇದೇ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನೇ ಇದ್ದೆ. ಆವಾಗ ಕಮಿಷನ್ ಮಾಡಿಸಿದೆ. ಆ ನಂತರ ಈಗ ಮತ್ತೆ ನಾವು ಅಧಿಕಾರ ಬಂದಾಗ ಇವತ್ತಂತಂದು ಆವಾಗಿನಿಂದ ನಾವು ಎಷ್ಟು ಮೀಟಿಂಗ್ಗಳಾದವು. ಹುಬ್ಬಳ್ಳಿ ಸಮಾವೇಶ ಕಂಡಕ್ಟ್ ಮಾಡಿದ್ದೀವಿ. ನನಗೆ ಒಂದು ಖುಷಿ, ನಾನು ಯಾರು ಕ್ರೆಡಿಟ್ ತಗೋತಾರೋ ತಗೊಳ್ಳಿ, ಆದರೆ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ. ಒಳ ಮೀಸಲಾತಿ ವಿಷಯದಲ್ಲಿ ಕಮಿಷನ್ ಆಗಿರಲಿಲ್ಲ ಅಂದರೆ ಯಾವಾಗ ಮಾಡ್ತಾಯಿದ್ರು? ಹಾಂ, ಆವಾಗ ಎಲ್ಲಿದ್ದರು? ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವನಿದ್ದಾಗ ಇದು ಕಮಿಷನ್ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಹೋರಾಟಗಳು ಕಂಟಿನ್ಯೂ ಆದವು. ಹುಬ್ಬಳ್ಳಿ ಸಮಾವೇಶಕ್ಕೆ 4 ರಿಂದ 5 ಲಕ್ಷ ಜನ ಕೂಡಿಸಿದ್ವಿ. ಇದು ನಾವು ಸಮಾಜಕ್ಕೆ ಮಾಡಿದಂಥ ಕೆಲಸಕ್ಕೆ ನನಗೆ ನೆಮ್ಮದಿ, ಆತ್ಮತೃಪ್ತಿ ಇದೆ. ಆತ್ಮತೃಪ್ತಿ ಇದೆ. ಜನನೂ ಒಪ್ಕೋತಾರೆ, ತಿಮ್ಮಪ್ಪರವ್ರು ಇದ್ದಾಗ ಇದಾಗಿದೆ ಅಂತೇಳಿ.
ಕ್ರೆಡಿಟ್ ನಾನು ತೊಗೋತೀನಿ ಅಂತ ನಾ ಹೇಳ್ಕೊತ ನಾ ಏನು ಅಡ್ಡಾಡೋದಿಲ್ಲ. ಕ್ರೆಡಿಟ್ ಯಾರಾದರೂ ತೊಗೊಳ್ಳಿ, ನಾನು ಜನರಿಗೆ ಕೆಲಸ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗೆ ಜನಕ್ಕೆ ಅರ್ಥ ಆಗಿದೆ. ಜನಕ್ಕೆ ಅರ್ಥ ಆಗಿರುತ್ತೆ ಯಾರು ಏನು ಮಾಡಿದ್ರು ಏನಿಲ್ಲ ಅಂತಕ್ಕಂಥ ಅರ್ಥ ಆಗುತ್ತೆ. ಸರ್, ರಾಜ್ಯದಲ್ಲಿ 3 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ನಾವು ರಸ್ತೆ ಗುಂಡಿ, ಮೂಲಸೌಕರ್ಯ, ನೀರು ಇಂಥದ್ದೆಲ್ಲ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಈ ಅಧಿಕಾರ ಹಂಚಿಕೆ ಕುರಿತಂತೆ ಬಹಳಷ್ಟು ಚರ್ಚೆ ಮಾಡ್ದಂಗೆ ಅನ್ನಿಸ್ತು ಸರ್. ಯಾಕಂದರೆ 15 ದಿವಸಕ್ಕೊಂದ್ಸತಿ, 3 ತಿಂಗಳಿಗೊಂದ್ಸತಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಒಂದಷ್ಟು ಜನ ಹೇಳಿಕೆ ಕೊಡೋದು. ಬೇರೆ ಯಾರು ವಿರೋಧ ಪಕ್ಷದವರು, ಜನರು ಯಾರೂ ಅಲ್ಲ. ಅಂದರೆ ನಿಮ್ಮ ಕಾಂಗ್ರೆಸ್ನ ಕೆಲ ನಾಯಕರೇ ಬಂದು ಹೇಳಿಕೆ ಕೊಡುವಂಥದ್ದು. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಅವರ ಆಸೆ ಆಕಾಂಕ್ಷೆಗಳನ್ನು ಅಭಿಮಾನಿಗಳು, ಕಾರ್ಯಕರ್ತರು ಓಪನ್ ಆಗಿ ಹೇಳುವಂಥದ್ದು. ಇದೊಂದು ರೀತಿ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದೀವಿ, ನಾವು ಸರಿಯಾದ ರೀತಿ ಆಡಳಿತ ನಡೆಸಲಿ ಅಂತ ಕೊಟ್ಟಿದ್ದೀನಿ, ಕಾಂಗ್ರೆಸ್ಸನ್ನು ನಮ್ಮ ಪಕ್ಷ, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ನಮ್ಮ ನಾಯಕರು ಅಂತ ಕೊಟ್ಟಿರೋ ಮ್ಯಾಂಡೇಟಿಗೆ ಅಪಮಾನ ಮಾಡ್ದಂಗೆ ಆಗಲಿಲ್ವಾ ಈ ಗೊಂದಲಗಳನ್ನು ಸೃಷ್ಟಿ ಮಾಡೋದು? ನೋಡಮ್ಮ, ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದಿದೆ ನಮ್ಮ ಪಕ್ಷದಲ್ಲಿ. ಡಿಕ್ಟೇಟರ್ಶಿಪ್ ಇಲ್ಲ. ಉದಾಹರಣೆಗೆ ಕೇಂದ್ರ ಸರ್ಕಾರದಲ್ಲಿ ಐತೆ ನೋಡಿ, ಇನ್ನೊಬ್ರು ಯಾರಿಗೂ ಗೊತ್ತೇ ಇಲ್ಲ. ಅವರಿಗೆ ಇಬ್ಬರಿಗೆ ಬಿಟ್ಟರೆ ಅಧಿಕಾರವೂ ಗೊತ್ತಿಲ್ಲ, ಅಂತಸ್ತು ಗೊತ್ತಿಲ್ಲ. ಕ್ಯಾಬಿನೆಟ್ಗೆ ಹೋಗ್ತಾರೆ, ನಿಮ್ಮ ಸಬ್ಜೆಕ್ಟ್ ಬಂದಿತ್ತಾರೆ, ಹೋಗ್ತಾರೆ. ಈ ರೀತಿ ಡಿಕ್ಟೇಟರ್ಶಿಪ್ ನಮ್ಮಲ್ಲಿಲ್ಲ. ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ತಮ್ಮ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ತಪ್ಪೇನಲ್ಲ. ಇದನ್ನೆಲ್ಲದನ್ನು ಹೈಕಮಾಂಡ್ ಗಮನಿಸಿ ಅವ್ರು ಡಿಸಿಷನ್ ತಗೋತಾರೆ. ನೀವು ಆಂತರಿಕ ಪ್ರಜಾಪ್ರಭುತ್ವ ತಮ್ಮ ವಿಚಾರಗಳನ್ನೇ ಹೇಳಬಾರ್ದಂದ್ರೆ ಹೇಗಾಗುತ್ತೆ? KPCC ಕಚೇರಿ ಒಳಗೋ, AICC ನಾಯಕರ ಆ ಕಚೇರಿ ಒಳಗೋ ಚರ್ಚೆ ಆಗೋದು ಬೇರೆ, ಬಹಿರಂಗವಾಗಿ ಮಾಧ್ಯಮದ ಮೈಕ್ ಮುಂದೆ, ಜೊತೆಗೆ ಜನಸಾಮಾನ್ಯರ ಕೇಳೋ ರೀತಿಯಲ್ಲಿ ಹೇಳೋದು ಏನೋ ಬೇರೆ ಸಂದೇಶ ಕೊಟ್ಟಂಗೆ. ಕೇಳಿದಾಗ ಅವರೇನೋ ಒಂದು ಹೇಳಿರ್ತಾರೆ, ನೀವು ಕೇಳಿರಲಿಲ್ಲ ಅಂದ್ರೆ ಅವ್ರೇನು ಬಂದು ಹೇಳೋದಿಲ್ಲ. ನಾನು ನೋಡಿ ಗಮನಿಸಿದ್ದೀನಿ, ನೀವು ಮೀಡಿಯಾದವ್ರು ಕೇಳಿದಾಗ ಅವರು ಹೇಳಿದ್ದಾರೆ ವಿನ ಅವರಾಗಿ ಹೇಳಿದಂಥ ತುಂಬ, ಆದರೂ ಒಳಗಿನ ಸತ್ಯ ಹೊರಗೆ ತುಂಬ ಕಡಿಮೆ. ಅದನ್ನು ಪಕ್ಷ ಗಮನಿಸ್ತಾ ಇದೆ. ಇದು ಆಗಬಾರ್ದು. ಒಂದು ಕಡೆ ಇನ್ನರ್ ಪ್ರಜಾಪ್ರಭುತ್ವ ಇದೆ ಅಂದಾಗೇನು ಹೊರಗಡೆ ಹೇಳಿಕೆಗಳು ಅಷ್ಟೊಂದು ಸಮಂಜಸ ಅಲ್ಲ. ಪಕ್ಷದ ಶಿಸ್ತಿನ ವಿಚಾರದಲ್ಲಿ ಅದನ್ನು ಪಕ್ಷ ಗಮನಿಸ್ತಾ ಇದೆ. ನಾವು ಯಾರೇ ಅಭಿಪ್ರಾಯ ಹೇಳಿದರೆ ಪಕ್ಷದ ಮುಂದೆ ಹೇಳಿ, AICCಗೆ ಹೇಳಿ, KPCCಗೆ ಹೇಳಿ, ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಹೇಳಿ. ಆದರೆ ಮೀಡಿಯಾಕ್ಕೆ ಹೋಗೋದು ತಪ್ಪು. ಅದು ಕಡಿವಾಣ ನಮ್ಮ ಹೈಕಮಾಂಡ್ ಮಾಡುತ್ತೆ ಅಂತಕ್ಕಂಥ ಭಾವನೆ ನಂದು. ಗ್ಯಾರಂಟಿಗಳ ಕುರಿತಂತೆ ಕೂಡ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾನೆ ಇದೆ ಸರ್ ವಿಪಕ್ಷಗಳಿಂದ. ಅಂದರೆ ಗ್ಯಾರಂಟಿ ಅನ್ನುವಂತಹ ಅನೌನ್ಸ್ಮೆಂಟ್ ಆಯಿತು ನೋಡಿ 2023ಕ್ಕೂ ಪೂರ್ವದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ಅಷ್ಟು ಆರ್ಥಿಕ ತಜ್ಞರು ಕೂಡ ಮಾತಾಡಿದ್ದಾರೆ. ಇಲ್ಲ, ವರ್ಷಕ್ಕೊಂದು ಇಟ್ಕೊಳ್ಳಿ ಸರಿಯಾಗಬಹುದು, ಆದಾಯದ ಕ್ರೋಢೀಕರಣ ಅನ್ನೋದು ಕಷ್ಟ ಆಗ್ಬೋದು, ಅದನ್ನು ಸಕಾಲಕ್ಕೆ ತಲುಪಿಸೋದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕಷ್ಟ ಆಗ್ಬೋದು, ಈ ಥರದ ಒಂದಷ್ಟು ವಿಚಾರಗಳು ಬಂತು. ಈಗ ಪ್ರತಿಪಕ್ಷದವರು ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಸ್ಮಶಾನದಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಕೊಡೋದಕ್ಕೆ ದುಡ್ಡಿಲ್ಲ, ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಅಂದರೆ ಬೇಕಿತ್ತಾ ಇದೆಲ್ಲ ಅನ್ನುವಂಥ ಟೀಕೆಗಳು ಸರ್. ಅವರು ಸ್ಪಷ್ಟತೆ ಇಲ್ಲ. ಗ್ಯಾರಂಟಿ ಯೋಜನೆ ಕೊಟ್ಟು ತಪ್ಪು, ಕೊಡಬಾರ್ದು ಅಂತ ಹೇಳಿ ಜನರ ಎದುರುಗಡೆ ನೇರವಾಗಿ ಹೇಳಿ, ಬಳಸಿ ಮಾತಾಡೋದಕ್ಕೆ ಗ್ಯಾರಂಟಿ ಯೋಜನೆ ಕೊಟ್ಟು ತಪ್ಪು, ಇದನ್ನು ಕೊಡಬಾರ್ದಾಗಿತ್ತು, ನಮ್ಮ ಸರ್ಕಾರ ಬಂದರೆ ಇದನ್ನೆಲ್ಲ ಬಂದ್ ಮಾಡ್ತು ಅಂತ ಹೇಳಿ ಬರೋದಿಲ್ಲ. ಇವ್ರ ಸರ್ಕಾರ ಆವಿಷ್ಯ ಬೇರೆ, 28ಕ್ಕೆ ಬರೋದಿಲ್ಲ, ಆವಿಷ್ಯ ಬೇರೆ. ಜನರ ಎದುರುಗಡೆ ಬರೀ ಗೊಂದಲ ಸೃಷ್ಟಿ ಮಾಡೋದು ಯಾಕೆ? ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳಿ ನಾವು ಯಾವ ಕೆಲಸಗಳು ಬಂದಾಗಿದ್ದಾವೆ ಹೇಳಿ? ಕೃಷ್ಣ ಮೇಲ್ದಂಡೆ ಯೋಜನೆ ಇವರು ಬಂದಾಗಿನಿಂದ ಒಂದು ನಯ ಪೈಸೆ ಕೊಡಲಿಲ್ಲ. ನಾವು ನೀರಾವರಿಗೆ 40 ಲಕ್ಷ ಹಾಗೂ ಒಣ ಬೇಸಾಯಕ್ಕೆ 30 ಲಕ್ಷ ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲೆನೇ ತಗೊಳ್ಳಿ, ಮೆಡಿಕಲ್ ಕಾಲೇಜ್ದವ್ರು ತೊಗೊಂಡ್ಬಂದೀವಿ, ರೋಡ್ಗಳಾಗ್ತವೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾಯಿದೆ, ಕೆರೆ ತುಂಬು ಯೋಜನೆಗಳಾಗ್ತವೆ. ಇವ್ರಿಗೆ ಯಾವುದೂ ಕಾಣೋದೇ ಇಲ್ಲ. ಬಡವರು ಸ್ವಾಭಿಮಾನದಿಂದ ಬದುಕೋದು ಇವ್ರಿಗೆ ಬೇಕಾಗಿಲ್ಲ. ಅದು ಅಭಿವೃದ್ಧಿ ಅಲ್ಲೇನು? ರೋಡ್ ಮಾಡಿದ್ರೆ ಅಷ್ಟೇ ಅಭಿವೃದ್ಧಿನ? ಗುಡಿಸಿಲಿನಲ್ಲಿರ್ತಕ್ಕೇನು ಇವತ್ತು ಸ್ವಾಭಿಮಾನದಿಂದ ಹೇಳಬೇಕು, ನನಗೆ ಯಾವುದೂ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ, ನನಗೆ ಬೆಳಕು ಕೊಟ್ಟಿದ್ದಾರೆ, ಅಡ್ಡಾಡಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ, ಖರ್ಚಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. ಇದು ಯಾರಿಗೆ ಲಾಭ ಆಗುತ್ತೆ? ಇದು ಅಭಿವೃದ್ಧಿ ಅಲ್ಲೇನು? ಬಡವ್ರ ಅಭಿವೃದ್ಧಿ ಆದರೆ ಇವ್ರ ಅಭಿವೃದ್ಧಿ ಅಲ್ಲ, ಇವ್ರು ಸರಿ ಕಾಣೋದಿಲ್ಲೇನು? ಉಳಿದ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದೀವಲ್ಲ. ಉಳಿದ ಇಲಾಖೆಗಳಿಗೆ ಅಷ್ಟೇ ನಿಮ್ಮ ಮಹತ್ವ ಅಲ್ಲ, ಇದು ದೊಡ್ಡ ಅಭಿವೃದ್ಧಿ.
ಇದು ಪ್ರಗತಿ ಅಲ್ಲೇನು? ಹ್ಮ್ 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 ಗುಡಿಸಲಿನಲ್ಲಿದ್ದಕ್ಕೆ ಸ್ವಾಭಿಮಾನದಿಂದ ನಾನು ಇನ್ನೊಬ್ರ ಕೈಗೆ ಅನ್ನಕ್ಕೆ ಕೈ ಚಾಚೋದಿಲ್ಲ. ಹ್ಮ್ ನನಗೆ ಕರೆಂಟ್ ಇಲ್ಲತ್ತೆ ನನ್ನ ಬಟನ್ ಯಾರು ಬತ್ತಿ ಬಂದ್ ಮಾಡೋದಿಲ್ಲ. ಹ್ಮ್ ಹ್ಮ್ ಅರ್ಥ ಆಯ್ತು. ತಿಂಗಳಿಗೆ ಸ್ವಾಭಿಮಾನದಿಂದ ಬದುಕಕ್ಕೆ ಏನು ಬೇಕಮ್ಮ? ಹ್ಮ್ ಒಮ್ಮೊಮ್ಮೆ ಚಾಪುಡಿ ಸಕ್ಕರೆ ಇಲ್ಲಾರ್ದ ತಾಯಂದಿರು ಸೆರಗು ಮುಚ್ಚಿಕೊಂಡು ಹ್ಮ್ ಪಕ್ಕದ ಮನ್ಯಾಗ ಹೋಗಿ ಚಹಾ ಪುಡಿನ ಸಕ್ಕರೆ ತಂದು ಆ ಮನೆತನ ಗೌರವ ಕಾಪಾಡ್ತಕ್ಕಂಥ ಬಡತನ ನಾನು ಕಂಡಿದ್ದೀನಿ, ಅನುಭವಿಸಿದ್ದೀನಿ. ಹ್ಮ್ ಅಂದರೆ ಆಗ ಸ್ವಾಭಿಮಾನದಿಂದ 2,000 ರೂಪಾಯಿ ತೊಗೊಂಡು ಏನು ಬೇಕಾದ ಮನೆಗೆ ಬೇಕಾದಂಥ ಹ್ಮ್ 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 ಏನು ದಿನಸಿ ತಿನ್ನಿಸು ತಿಂಡಿ ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಯಾರೋ ಮನೆಗೆ ಬಂದರೆ ಟೀ ಕಾಫಿ, ಆ ಶಕ್ತಿ ಕೊಟ್ಟದ್ದು ಇವ್ರು ಸಹನೆ ಇಲ್ಲೇನು? ಇವ್ರು ಹ್ಮ್ 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 ಸಹಿಸ್ಕೋಬೇಕು. ಬಡವರು ಉದ್ಧಾರ ಆಗೋದನ್ನು ಇವ್ರು ಸಹಿಸ್ಕೋಬೇಕು. ಹ್ಮ್ ಬಡವರು ಉದ್ಧಾರ ಆಗಬಾರ್ದು ಅಂತಕ್ಕಂಥ ಕೆಟ್ಟ ಮನೋಭಾವನೆ ಇವತ್ತೇನು ಅಪೋಸಿಷನ್ ಪಾರ್ಟಿಯಲ್ಲಿ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಹ್ಮ್ 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 ಇವ್ರಿಗೆ ಮಹತ್ವ ಸಿಗೋದು ಯಾವಾಗ ಅಂದರೆ ನೀವು ಅಭಿವೃದ್ಧಿ ಕೆಲಸ ಕೇಳಿ, ಹ್ಮ್ ಆದರೆ ಇನ್ನೊಬ್ಬರು ಅಭಿವೃದ್ಧಿಗೆ ತಕ್ಕೆ ತರ್ತಕ್ಕಂಥ ಕೆಲಸ ಮಾಡಬಾರ್ದು. ಗ್ಯಾರಂಟಿ ಯೋಜನೆಗಳು ಅಂದಾಗ ನಿಮ್ಮ ಇಲಾಖೆಯೇ ನೆನಪಾಗುತ್ತೆ ಸರ್, ಅಬಕಾರಿ ಇಲಾಖೆ. ಏಕೆಂದರೆ ಸಮಗ್ರ ರಾಜ್ಯದ ಅಭಿವೃದ್ಧಿಯಲ್ಲಿ ಅಬಕಾರಿ ಇಲಾಖೆಯ ಪಾತ್ರ ಬಹಳ ದೊಡ್ಡದು. ಈ ಸತಿ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಸರ್? ಈ ಸಲ ನಮಗೆ 40,000 ಕೋಟಿ ರೂಪಾಯಿ ಬರಬೇಕಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. 40,000 ಕೋಟಿ ಬಂದಿದೆ. ಹ್ಮ್ 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 ಮುಂದಿನ ವರ್ಷವೂ ಹೆಚ್ಚಿಗೆ ಆಗ್ತಾ ಇದೆ. ಹ್ಮ್ ನಾವು ನಿರೀಕ್ಷೆ ಮೀರಿ ಆ ಟಾರ್ಗೆಟನ್ನು ಮುಟ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಅಬಕಾರಿ ತರುವಂಥ ನಿಟ್ಟಿನಲ್ಲಿ ಪಾರದರ್ಶಕತೆ, ಅಲ್ಲೊಂದು ಸಮಗ್ರವಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ಸ್ಗಳು ಹೆಂಗಿದಾವೆ ಸರ್? ನೋಡಿ, ಅಬಕಾರಿ ಇಲಾಖೆ 60 ವರ್ಷ ಯಾವತ್ತು ಬಂದಿದೆ ಅವತ್ತಿಂದ ಯಾವುದೇ ಬದಲಾವಣೆಗಳಾಗಿರಲಿಲ್ಲ. ಹ್ಮ್ 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 ಕೌನ್ಸಿಲ್ ಮೂಲಕ ಇವತ್ತು ಅಪಾಯಿಂಟ್ಮೆಂಟ್ ಇದನ್ನು ಟ್ರಾನ್ಸ್ಫರ್ ಮಾಡೋದು, ಹ್ಮ್ 4 ವರ್ಷಕ್ಕಿಂತ ಹೆಚ್ಚಿಗಿದ್ದವ್ರಿಗೆ ಮತ್ತೆ ಬೆಂಗಳೂರಲ್ಲಿ ತರಲಾರದೇ ಇರೋದು, ಹ್ಮ್ ಇದು ಆಡಳಿತಾತ್ಮಕವಾಗಿ ಅಭಿವೃದ್ಧಿ ತೆಗೆದುಕೊಂಡು ಬಂದರೆ ಹ್ಮ್ ಇನ್ನೂ ಹಲವಾರು ಲಿಕ್ಕರ್ ಬೇಸ್ ಮೇಲೆ ಪ್ರೈಸ್ ಫಿಕ್ಸ್ ಮಾಡಬೇಕಂತಕ್ಕಂಥ ಯೋಜನೆ ನಮ್ಮಲ್ಲಿದೆ. ಹ್ಮ್ ಆದಷ್ಟು ಬೇಗ ಅದನ್ನು ಶೀಘ್ರದಲ್ಲೇ ಅನುಷ್ಠಾನಕ್ಕೆ ತರಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ದೀವಿ. ಹ್ಮ್ ಹೀಗೆ ನಿಮಗೆ ಅದರ ಅಬಕಾರಿ ಇಲಾಖೆದೇ 1 ಅವರ್ ಬೇಕಾಗುತ್ತೆ. ನಿಮ್ಗೆ ಹೇಳ್ತೀನಿ ಏನೇನು ಬದಲಾವಣೆ ತಂದಿದ್ದೀವಿ, ಹೊಸದಾಗಿ ಬದಲಾವಣೆ ಏನೇನು ತೊಗೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು. RMC ಏನು ಕಮಿಟಿ ಅವರು ನಮಗೆ ಸಲಹೆ ಕೊಟ್ಟಿದ್ದಾರೆ, ಅವನು ಹೆಚ್ಚು ಕಡಿಮೆ ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಇದ್ದೀವಿ. ಎಲ್ಲೆಲ್ಲಿ ಲೀಕೇಜ್ಗಳಾಗ್ತಿತ್ತು ಅದನ್ನು ತಡೆಗಟ್ತಕ್ಕಂಥದ್ದು ಭಾಳ ವರ್ಕ್ಗಳು ಮಾಡಿದ್ದೀವಿ. ಅದಕ್ಕೊಂದು ಸಪ್ರೇಟ್ ಟೈಮ್ ಬೇಕಾಗುತ್ತೆ. ನಾನು ಸ್ವಲ್ಪ ಚುಟುಕಾಗಿ ಹೇಳಿದ್ರೆ ಆಗೋದಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಬದಲಾವಣೆ ತಂದಿದ್ದೀನಿ. ಖಂಡಿತ ಸರ್. ಈಗ ಮದ್ಯದ ಬೆಲೆ ಏರಿಕೆಯಿಂದಾಗಿ ಸರ್ ಮದ್ಯ ತಗೊಳ್ಳೋರ ಸಂಖ್ಯೆ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಆದಾಯ ನಿಮ್ದು ಹೆಚ್ಚಾಗಿದೆಯಾ? ಮದ್ಯದ ಬೆಲೆ ಏರಿಸ್ತಕ್ಕಂಥ ವಿಚಾರದಲ್ಲಿ ನೀನೇ ಹೇಳ್ಬೋದು, ಒಳ್ಳೆಯದ ಕೆಟ್ಟದ್ದು? ಒಳ್ಳೇದಂತ ಅನ್ಸುತ್ತೆ. ಮದ್ಯದ ಬೆಲೆ ಏರಿಸೋದು ಸರ್ಕಾರದ ಒಂದು ಕಡೆ ತೀರ್ಮಾನ ಆದರೂ ಈ ಬಡವರು ಅನಿವಾರ್ಯವಾಗಿ ಕುಡಿತಕ್ಕಂಥ, ದುಡಿಮೆ ಮಾಡಿ ಬಂದು ಕುಡಿತಕ್ಕಂಥವ್ರು ಮಾನಸಿಕ ಸ್ಥಿತಿ, ನಾನು ದುಡಿದು ಬಂದಿದ್ದೇನೆ ನೆಮ್ಮದಿಯಿಂದ ನಿದ್ದೆ ಬರಬೇಕಂತೇಳಿ ಕೆಲವರು ಕುಡಿತಾರೆ. ಅದೇನು ಒಳ್ಳೆ ಸೈಕಾಲಜಿಕಲಿ ಏನು ಒಳ್ಳೆಯದಲ್ಲ, ಶಾರೀರಿಕವಾಗಿ ಒಳ್ಳೆಯದಲ್ಲ. ಆದರೆ ಸರ್ಕಾರದ ಬೊಕ್ಕಸನ್ನು ಗಮನದಾಗಿಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಈ ರೇಟ್ಗಳನ್ನ ಹೆಚ್ಚಿಗೆ ಕಡಿಮೆ ಮಾಡ್ತಕ್ಕಂಥದ್ದು ಬರೀ ನಮ್ಮ ರಾಜ್ಯದ ಮೇಲೆ ಸೀಮಿತ ಆಗೋದಿಲ್ಲ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನು ರೇಟ್ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇಲ್ಲಿ ರೇಟ್ ಫಿಕ್ಸ್ ಮಾಡಬೇಕಾಗತ್ತೆ. ಆಂಧ್ರದಲ್ಲಿ ಹೆಚ್ಚಿಗಿದೆ, ಈ ಕಡೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿದೆ, ತೆಲಂಗಾಣದಲ್ಲಿ ಹೆಚ್ಚಿದೆ. ನಾವು ಅವ್ರಿಗಿಂತ ಹೆಚ್ಚಿಗೆ ಮಾಡಿದರೆ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಮಾರುಕಟ್ಟೆ ಆಗ್ತದೆ. ಇಲ್ಲಿ ನಾವು ಏನಾದರೂ ಕಡಿಮೆ ಮಾಡಿದರೆ ಇಲ್ಲಿಂದ ಆ ಕಡೆ ಹೋಗ್ತದೆ. ಇದು ಮಾರ್ಕೆಟಿಂಗ್ ಸಿಸ್ಟಮ್ ಇರೋದ್ರಿಂದ ಅಕ್ಕಪಕ್ಕದ ರಾಜ್ಯಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡೇ ರೇಟನ್ನು ನಾವು ನಡೆಸ್ತಕ್ಕಂಥ ಕೆಲಸ ಮಾಡ್ತೇವೆ. ಸರ್, ಇಲಾಖೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಸಿದ್ದರಾಮಯ್ಯನವರು ಪದೇ ಪದೇ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ನಾವು ಕೊಡೋ ಪ್ರಯತ್ನದಲ್ಲಿದ್ದೀವಿ. ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳೋದಿಲ್ಲ, ತುಂಬ ಕಷ್ಟ ಸಾಧ್ಯ ಕೂಡ. ಯಾಕಂದರೆ ತಳಮಟ್ಟದಲ್ಲಿ ಬೇರೂರಿದೆ. ಆದರೂ ಇಲಾಖಾವಾರು ನೋಡ್ತಾ ಹೋಗೋದಾದರೆ, ನಿಮ್ಮ ಇಲಾಖೆಯೇ ಪ್ರತ್ಯೇಕವಾಗಿ ತಗೊಳ್ಳೋದಾದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಯಾವ ಸುಧಾರಣೆ ತಂದಿದ್ದೀರಿ? ಭ್ರಷ್ಟಾಚಾರ ಅನ್ನೋದು ಸರ್ವವ್ಯಾಪಕ ಇದೆ, ಎಲ್ಲ ಕಡೆ ಇದೆ, ನಮ್ಮಲ್ಲೇನೂ ಇದೆ, ಅವ್ರ ಸರ್ಕಾರದಾಗಿದೆ, ನಮ್ಮ ಸರ್ಕಾರದಾಗಿದೆ. ಇದನ್ನು ಕಡಿವಾಣ ಹಾಕಕ್ಕೆ ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳಂತ ನೋಡಿ. ಟ್ರಾನ್ಸ್ಫರ್ ವಿಷಯದಲ್ಲಿ ತಗೊಳ್ಳಿ. ಟ್ರಾನ್ಸ್ಫರ್ ವಿಷಯಗಳು ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ಗೆ ಬಂದಿದ್ದಾರೆ, ಅದಾಗತ್ತೆ ಇದಾಗತ್ತೆ ಅಂದರು. ಟ್ರಾನ್ಸ್ಫರ್ ವಿಷಯಗಳು ನಾವು ಚೆನ್ನಾಗಿ ಮಾಡಿದ್ದೀವಿ. ಯಾರ ಮನೆಗೆ ಬರೋಂಗಿಲ್ಲ,
ಅಲ್ಲಿನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಆಗುತ್ತೆ. ಹ್ಮ್ ಕೆಲವು ಅಧಿಕಾರಿಗಳು ಒಂದೇ ಕಡೆ 4 ವರ್ಷ 5 ವರ್ಷ ಬೆಂಗಳೂರು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಹ್ಮ್ ಕೌನ್ಸಿಲಿಂಗ್ ಮಾಡಿದ್ದೀವಿ. ಅವ್ರು 4 ವರ್ಷ ಇದ್ದವ್ರು ಇಲ್ಲಿ ಇರೋಂಗಿಲ್ಲ ಅಂತ ಹೇಳಿದ್ದೀವಿ. ಹ್ಮ್ 2 ಸಲ ಹ್ಮ್ ಇಲ್ಲಿ ಬೆಂಗಳೂರಲ್ಲಿ ಹ್ಮ್ ರೆಗ್ಯುಲರ್ ಆಗಿದ್ದರೆ ಹ್ಮ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರನ್ನ ಮತ್ತೆ ಬೇರೆ ಕಡೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಹ್ಮ್ ಇದು ಸುಧಾರಣೆಯಲ್ಲೇನು 8 ವರ್ಷ ಮಾಡಲಾರ್ದು ಸುಧಾರಣೆಗಳಲ್ಲೇನು, ಹ್ಮ್ ಹೀಗೆ ಹಲವಾರು ಸುಧಾರಣೆಗಳನ್ನ ತರತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಹೊಸದಾಗಿ ಲೈಸೆನ್ಸ್ ಬೇಕು ಅಂದರೆ ಅಥವಾ ಏನಾದರೂ ಲೈಸೆನ್ಸ್ ನವೀಕರಿಸಬೇಕು ಅನ್ನೋದಾದರೆ ಇಲಾಖೆಯಿಂದ ಹಣದ ಬೇಡಿಕೆಯನ್ನು ಇಡ್ತಾರೆ ಅನ್ನುವಂಥ ಗಂಭೀರ ಆರೋಪ ಇದೆ ಸರ್. ಇದರ ಬಗ್ಗೆ ಅದಕ್ಕೆ ನಾನು ಏನು ಹೇಳಿದ್ದೀನಿ, CL7 ಅಪ್ಲಿಕೇಶನ್ ಆನ್ಲೈನ್ ಮಾಡಿದ್ದೀವಿ. ಅವ್ನು ಡಿಲೇ, ಅವ್ನಿಗೆ ಟೈಮ್ ಕೊಟ್ಟಿವಿ, ನಿನಗೆ 5 ದಿವಸ 6 ದಿವಸ 10 ದಿವಸ ಅಂತ. ಅಷ್ಟರಲ್ಲಿ ಯಾರಾದರೂ ಕಳಿಸಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಇತ್ತು. 2 DC ಸಸ್ಪೆಂಡ್ ಮಾಡಿದ್ದೀನಿ. ಇದನ್ನು ನಾವು ಶಕ್ಯದಟ್ಟೆಲ್ಲವನ್ನು ಏನು ಸಾಧ್ಯತೆ ಅಷ್ಟೆಲ್ಲ ಬದಲಾವಣೆ ತಂದಿದ್ದೀವಿ. ಇದು ಯಾವಾಗ ಇತ್ತ ಮೊದಲು ಇರಲಿಲ್ಲ. ಇದು ನಾನು ಮಾಡಿದ್ದೀನಿ. ನನಗೆ ಖುಷಿ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಾನು ಭಾರಿ ದೊಡ್ಡ ದೊಡ್ಡ ಸ್ಟೆಪ್ಗಳನ್ನ ಇಟ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಅಬಕಾರಿ ಇಲಾಖೆ ಅನ್ನೋದು ಸರ್ ಆದಾಯದ ಮೂಲ ಆಗಿದ್ದರೂ ಕೂಡ, ಅಭಿವೃದ್ಧಿಗೆ ಇಲ್ಲಿನ ಆದಾಯ ಎಷ್ಟೇ ಪ್ರಮುಖ ಆಗಿದ್ದರೂ ಕೂಡ, ಒಬ್ಬ ವ್ಯಕ್ತಿಯಾಗಿ ನೀವು ನೋಡೋದಾದರೆ ಸಮಾಜದ ಹಿತದೃಷ್ಟಿಯಿಂದ ಮದ್ಯ ಅನ್ನೋದು ಬೇಡ ಅನ್ನುವಂಥ ಭಾವನೆನೇ ಬರುತ್ತೆ ನೀವು ಆಂತರ್ಯದಲ್ಲಿ ನೋಡುವಾಗ. ಅದನ್ನು ತಡಿಬೇಕು, ಮದ್ಯ ಅನ್ನೋದು ಸಂಪೂರ್ಣವಾಗಿ ನಿಷೇಧ ಆಗಬೇಕು, ಸಮಾಜ ಕುಟುಂಬಗಳು ಉದ್ಧಾರ ಆಗಬೇಕು. ಈ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಕೂಡ ಅಬಕಾರಿ ಇಲಾಖೆ ಕಡೆಯಿಂದ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಿ? ನೋಡಿ, ನೀವು ಹೇಳಿದಂಗೆ ಮದ್ಯ ದೇಶಕ್ಕೆ ಒಳ್ಳೆಯದಲ್ಲ. ಇದನ್ನು ಪ್ರಯೋಗಗಳನ್ನ ಅಲ್ಲೆಲ್ಲಿಗೆ ಮಾಡಿದರು. ಬಿಹಾರದಲ್ಲಿ ಮಾಡಿದ್ದಾರೆ, ಅಲ್ಲಿ ಕಳಬಟ್ಟಿ ಸರಾಯಿ ನಡೀತಾ ಇದೆ. ಆಂಧ್ರದಲ್ಲಿ ಮಾಡಿದ್ರು ಹಿಂದೆ ತಕ್ಕೊಂಡ್ರು, ಕೇರಳದಲ್ಲಿ ಮಾಡಿದ್ರು ಮತ್ತೆ ಹಿಂದೆ ತಕ್ಕೊಂಡ್ರು. ಇದು ಕಾರಣ ಏನಂದರೆ ಇಡೀ ದೇಶದಲ್ಲಿ ಬಂದಾದ್ರೆ ಮಾತ್ರ ಇದು ಬಂದಾಗುತ್ತೆ. ಹೌದಾ? ಆದಾಗ ಇನ್ನೊಂದು ರೂಪದಲ್ಲಿ ಕಳಬಟ್ಟಿ ಸರಾಯಿ ಮತ್ತೊಂದು ಎಂಟ್ರಿ ಹೊಡಿಬೋದು. ಆದಾಗ ನಾವು ಕಂಟ್ರೋಲ್ ಮಾಡ್ಬೋದು. ಆದರೆ ನೀವು ಪಕ್ಕದ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬಂದ್ ಮಾಡಿ ಇಲ್ಲಿ ಬಿಟ್ಟರೆ ಅಲ್ಲಿಂದ ಇಲ್ಲಿ ನುಸುಳ್ಕೋರು ಬಂದೇ ಬರ್ತಾರೆ. ಅಲ್ಲಿಂದ ಸರಾಯಿ ತೊಗೊಂಡು ಬಂದು ಮಾರಾಟ ಮಾಡ್ತಾರೆ. ನೋಡಿ, ಗುಜರಾತಲ್ಲಿ ನಾನು ಹೋಗಿದ್ದೆ. ಏನಪ್ಪ ಏನಂದೆ, ಬಂದೈ ಸರ್ ಬಹುತ್ ಮಿಲ್ತಾ ಹೈ ಅಂದರು. ಕಿರಾಣಿ ಎಲ್ಲಿ ಸಿಗತ್ತೆ ಅಂದರೆ ಕಿರಾಣಿ ಅಂಗಡಿ ಹೋಗಿ ಸರ್ ಕೊಡ್ತಾರೆ ಅಂತ. ಅದು ಇನ್ನೊಂದು ರೂಪದಲ್ಲಿ ಕೆಟ್ಟ ಪರಿಣಾಮದ ಭ್ರಷ್ಟಾಚಾರಲ್ಲಿ ಆಗ್ತಾ ಇದೆ. ಆದರೆ ಜನರನ್ನು ಕುಡಿಯೋದನ್ನು ಕಡಿಮೆ ಮಾಡಲ್ಲ. ಬಟ್ ಅಫ್ಕೋರ್ಸ್ ಅವೈಲಬಿಲಿಟಿ ಕಡಿಮೆ ಇದ್ದರೆ ಕಡಿಮೆ ಮಾಡ್ತಾರೇನೋ ಅಂತ ಭಾವನೆ ನಮಗೂ ಇದೆ. ಬಟ್ ಅಲ್ಲಿ ನೋಡಿದಾಗ ಏನಪ್ಪ ಅದೇನು ಬಂದ್ ಮಾಡಿದ್ರು ಇನ್ನೊಂದು ರೂಪದಾಗ ನಡೆದಿದ್ದಲ್ಲ ಅಂತಕ್ಕಂಥ ಭಾವನೆ ಅಂತ. ಈಗ ನೋಡಿ ಸರ್, 40,000 ಕೋಟಿ ಟಾರ್ಗೆಟು ರೀಚ್ ಆದ್ವಿ ಅಂತ ಹೇಳಬೇಕಾದ್ರೆ ಮೇ ಬಿ ಗೊತ್ತಿಲ್ಲ, ಒಬ್ಬ ಮಹಿಳೆಯಾಗಿ ಅಥವಾ ಮಹಿಳೆಯರ ಧ್ವನಿಯಾಗಿ ಕೇಳೋದು, ಈ ಸರ್ಕಾರದವ್ರಿಗೆ ಅಬಕಾರಿ ಇಲಾಖೆ ಬಿಟ್ಟು ಆದಾಯಕ್ಕೆ ಬೇರೆ ಮೂಲ ಮಾಡ್ಕೊಳಕ್ಕಾಗಲ್ವಾ ಅನ್ನೋ ಭಾವನೆ ಬಂದಿರುತ್ತೆ. ನಿಮ್ಮ ಉತ್ತರ ಏನು? ಕರೆಕ್ಟಾಗಿದೆ. ನಾವು GST ತುಂಬ್ತೀವಿ ಕೇಂದ್ರ ಸರ್ಕಾರಕ್ಕೆ. ನಮ್ಮ ರಾಜ್ಯದ ಪಾಲು ಬರಬೇಕಲ್ಲ, ಆ ರಾಜ್ಯದ ಪಾಲು ಬರ್ತಾ ಇಲ್ಲ. ಹಲವಾರು ವಿಚಾರಗಳಿಗೆ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡ್ತಕ್ಕಂಥದ್ದೇ ನಮಗೆ ಕೊಡ್ತಾ ಇಲ್ಲ. ಕೇಂದ್ರಕ್ಕೆ ಸರ್ಕಾರದ ಈ ಧೋರಣೆ ಸರಿಯಾದದ್ದಲ್ಲ. ಇದು ಭಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಇಂಥ ಕೆಟ್ಟ ಪ್ರವೃತ್ತಿ ಕೇಂದ್ರ ಸರ್ಕಾರದ ಇರಬಾರ್ದಾಗಿತ್ತು. ಅವಾಗ ನಾವೇನಿದೆ, ನಮಗೆ ರೆವಿನ್ಯೂ ಬರ್ತಕ್ಕಂಥದ್ದು ಲಿಕ್ಕರ್ ರೆವಿನ್ಯೂ ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸ್, ಮೋಟ್ರ್ ವೆಹಿಕಲ್, 3 ಬಿಟ್ಟು ನಮಗೆಲ್ಲಿದೆ. ಪೆಟ್ರೋಲ್ದಲ್ಲಿ ಸೆಸ್ ಹಾಕಿದರೆ ಅಲ್ಲೊಂದು ಸ್ವಲ್ಪ ಬರುತ್ತೆ, ಕೆಲವು ಅಲ್ಲೆಟೆಲ್ಲ ಸೆಸ್ ಹಾಕಿದರೆ 3 ಬಿಟ್ಟರೆ ನಮಗೆ ಆದಾಯ ತರ್ತಕ್ಕಂಥದ್ದು ಏನಿಲ್ಲ. GST ಮುಖಾಂತರ ಕೇಂದ್ರಕ್ಕೆ ಹೋಗುತ್ತೆ, ನಮ್ಗೆ ಕೊಡು ಪಾಲೇ ನಮ್ಗೆ ಕೊಡ್ತಾ ಇಲ್ಲ. ಅವರು ಈ ರೀತಿ ಮಲತಾಯಿ ಧೋರಣೆ ಮಾಡೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷವನ್ನು ಹಿಂದೆ ಹತ್ತಿಕ್ಕಿಡ್ತಕ್ಕಂಥ ಪ್ರವೃತ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದಲ್ಲ. ಸರ್, ಮದ್ಯ ಅಂದಾಗ ಹೆಚ್ಚಾಗಿ ಯುವ ಸಮೂಹ ಮದ್ಯದ ದಾಸರಾಗ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಆಗಬಾರ್ದು. ಅದಲ್ಲಂದರೆ ಡ್ರಗ್ ಅಡಿಕ್ಟ್ ಆಗ್ತದೆ. ಹೌದು ಹೌದು. ಗಾಂಜಾ ಡ್ರಗ್ಗಳು ಇವತ್ತನ್ನು ಎಷ್ಟೇ ಕಂಟ್ರೋಲ್ ಮಾಡಿದ್ರು ನುಸುಳ್ಕೊಂಡು ಬರ್ತಾಯಿದೆ. ಈ ಕಡೆ ಡ್ರಗ್ಗು ಇದು ಆದರೆ ಇನ್ನೊಂದು ಕಡೆ ಕಪ್ ಇದನ್ನು ಕುಡಿತಾವೆ. ಹಾಗೂ CH ಪೌಡರ್, ಆಂಧ್ರ ಬಾರ್ಡರ್ದಲ್ಲಿ CH ಪೌಡರ್ ನಮ್ಮಲ್ಲಿ ಬರ್ತಾಯಿದೆ. ಗಡಿಪಾರು ಮಾಡಿದ್ದೀವಿ ಎಷ್ಟೋ ಜನರನ್ನೇ, ಆದರೆ ಅದು ಆಗಿಲ್ಲ. ಅದಕ್ಕೆ ಇವತ್ತು ಹೊಸ ಕಾನೂನೇ ತಂದು ಅವ್ರಿಗೆ ಪನಿಷ್ಮೆಂಟ್ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ.
ಬಹಳಷ್ಟು ಇಲಾಖೆಯಲ್ಲಿ ಸುಧಾರಣೆ ತರುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ಸರ್. ಯಾವುದೇ ಇಲಾಖೆ ತಗೊಂಡ್ರು ಕೂಡ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ. ಈಗ ಲೈಸೆನ್ಸ್ ಬೇಕು ಅಂದ್ರೂ ಆ ಮಧ್ಯವರ್ತಿಗಳ ಹಾವಳಿ ಕಂಟ್ರೋಲ್ ಮಾಡ್ಕೊಳ್ಳೋದಾದ್ರೂ ಹೆಂಗೆ? ಅದಕ್ಕೆ ಆನ್ಲೈನ್ ಹಾಕಿದ್ದೀನಿ. ಹಾಂ, ಈ ಅಬಕಾರಿ ಆನ್ಲೈನ್ದಲ್ಲಿ ಹಾಕಿದ್ವಿ. ಡಿಲೇ ಮಾಡಿದವ್ರು ಇಬ್ಬರನ್ನ DC ಸಸ್ಪೆಂಡ್ ಮಾಡಿದ್ದೀವಿ. ಅದಕ್ಕೆ ಯಾರ್ಯಾರು ಅಂತ ಡಿಲೇ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾನು ಸಂಪೂರ್ಣವಾಗಿ ಡಿಲೇ ಮಾಡೋದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಕ್ಕೆ ಆಗ್ತಾಯಿಲ್ಲ, ನನಗೂ ಗೊತ್ತಾಗಿದೆ ಅದು. ಅದನ್ನೂ ಯಾವ ರೀತಿ ತೊಗೋಬೇಕೋ ನೋಡ್ತಾ ಇದ್ದೀನಿ, ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಓಕೆ, ಮುಂದಿನ 2 ವರ್ಷಗಳಲ್ಲಿ ಸರ್ ಆ ಅಬಕಾರಿ ಇಲಾಖೆಯಲ್ಲಿ ಈ ಮಾರ್ಪಾಡುಗಳನ್ನು ನಾನು ಮಾಡಬೇಕು ಅನ್ನೋದಾದರೆ ಏನು ಪ್ಲ್ಯಾನ್ಸ್ನ ಹಾಕ್ಕೊಂಡಿದ್ದೀರಿ ನೀವು? ತುಂಬ ಇದೆ. ಅದೇನೆಲ್ಲ ಲಿಕ್ಕರ್ ಬೇಸ್ ಮೇಲೆ ನಾವು ತರ್ತಕ್ಕಂಥದ್ದು, ಇವನ್ನ ಡಿಸ್ಟಿಲರಿಗಳನ್ನ ಸ್ವಲ್ಪ ಫ್ರೀ ಬಿಡ್ತಕ್ಕಂಥದ್ದು, ಅಲ್ಲಿ ನಮ್ಮ ಅಧಿಕಾರಿಗಳನ್ನ ಹಾಕಿ ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದನ್ನು ನಮ್ಮ ಅಧಿಕಾರಿಗಳನ್ನೆಲ್ಲ ಹಿಂತೆಗಿತಕ್ಕಂಥದ್ದು ಹೆಚ್ಚು ಕಡಿಮೆ ತಗೊಂಡಿದ್ದೀನಿ. ಅದರ ಜೊತೆಗೆ ಅಲ್ಲೇ ಹೋಲ್ಸೇಲ್ ಅವ್ರಿಗೆ ತೆಗೆದುಕೊಂಡು ಅವ್ರಿಗೆ ಮಾರಾಟ ಮಾಡ್ಕೊಂಡು, ಅಂದರೆ ಮ್ಯಾನುಫ್ಯಾಕ್ಚರ್ಗೆ ನಾವು ಸಹಾಯ ಮಾಡ್ತಕ್ಕಂಥ ತುಂಬ ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಹೋಲ್ಸೇಲ್ ಅಲ್ಲ, ಈ ಲಿಕ್ಕರ್ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಕೆಲವು ದೋಷಗಳದಾವೆ. ಮ್ಯಾನ್ಯುವಲ್ ಬರೀತಕ್ಕಂಥದ್ದು, ನೀನು ಅದನ್ನು ಬರೆದಿಲ್ಲ ಇದನ್ನು ಬರೆದ, ಅವೆಲ್ಲನೂ ಆನ್ಲೈನ್ ಇದು ಒಂದು ಕಂಪ್ಯೂಟರೈಸೇಷನ್ ಮಾಡಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದಾದರೆ ಅವ್ರಿಗೆಲ್ಲನೂ ಎಲ್ಲರ ಕಣ್ಣೆದುರುಗಡೆ ಬಂದುಬಿಡುತ್ತೆ, ಇಡೀ ರಾಜ್ಯ ತುಂಬ ಗೊತ್ತಾಗುತ್ತೆ. ಇಂಥ ಹಲವಾರು ಯೋಚನೆಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಇನ್ನೂ ಅದನ್ನೇ ಡೀಟೇಲ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ದೇನೆ. ರೈಟ್. ಅಬಕಾರಿ ಇಲಾಖೆ ಅಂದಾಗ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರನ್ನೇ ತಳಕ್ ಹಾಕೊಂಡು ಪ್ರತಿಪಕ್ಷಗಳು ಟೀಕೆ ಮಾಡಿದ್ವು ಸರ್. ಏನ್ ಮಾಡ್ತಿದ್ದಾರೆ ಅವರು? ಯಾವುದು ಆಗಿದೆ, ಸುಳ್ಳು ಸುದ್ದಿಗಳನ್ನ ಹಚ್ಚಿ ನನ್ನ ಹೆಸರು ಕೆಡ್ಸೋಕೆ ಬಹಳ ಪ್ರಯತ್ನ ಮಾಡ್ತಾರೆ. ಏನು ಇರಲಾರ್ದೆ 700 ಕೋಟಿ 800 ಕೋಟಿ ಎಲ್ಲಿ ಇರುತ್ತೆ? 700-800 ಕೋಟಿ 700-800 ಕೋಟಿ ಯಾರು ಮಾಡ್ತಾರೆ? ಇವ್ರ ಅವಧಿಯಲ್ಲಿ ಯಾರ್ಯಾರ ಮೇಲೆ ಆಪಾದನೆ ಬಂದು ಈ ಅಬಕಾರಿ ಇಲಾಖೆ ಟ್ರಾನ್ಸಾಕ್ಷನ್ ನಡೀತಾ ಇದೆಯಲ್ಲ, ಹಿಂಗಾಗಿ ಭಾಳ ಜನರಿಗೆ ಬರ್ತದೆ. ಅದಕ್ಕೆ ನಾನು ಎಲ್ಲ ಸುಧಾರಣೆಗಳನ್ನ ತಂದಿದ್ದೀನಿ. ಈಗ ಭಾಳ ಸುಧಾರಣೆ ತಂದಿದ್ದೀವಿ, ಅದು ಸ್ವಲ್ಪ ವರ್ಕೌಟ್ ಆಗಿದೆ. ಈ ಸಲ ಇನ್ನೂ ಮಾಡಬೇಕಾಗಿದೆ, ಇನ್ನೂ ಮಾಡ್ತಾಯಿದ್ದೀವಿ. ಸರ್, ಈಗ ನೀವು ಒಂದು ಪಾಯಿಂಟ್ ಏನು ರೈಸ್ ಮಾಡಿದ್ರಿ ಅಂದರೆ, ಒಂದು ಪಕ್ಷ ನಾವಿಲ್ಲಿ ಸುಧಾರಣೆ ತಂದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಮದ್ಯ ಬರಬಹುದು ಅಂತ. ಈಗ ಬೆಲೆ ಏರಿಕೆ ಆದರೆ ಅಗ್ಗದಲ್ಲಿ ಮದ್ಯ ಸಿಗುತ್ತೆ ಅಂತ ಹೇಳಿ ಬೇರೆ ರಾಜ್ಯಗಳಿಂದ ಇಲ್ಲಿ ಅಕ್ರಮವಾಗಿ ಬಂದರೆ ಅದನ್ನು ಹೆಂಗೆ ತಡೆಯೋದು ಸರ್? ತಡೀತಾ ಇದ್ದೀವಿ. ನುಸುಳ್ಕೊಂಡು ಕಳ್ತನಲೇ ಬರೋ ಮೆಟ್ಟಕ್ಕೆ ತಡೆಯೋರು. ಕಳ್ತನಲೇ ಬಂದು ಮಾರಾಟ ಮಾಡ್ತಾರೆ. ಮಿಲ್ಟ್ರಿ ಲೇಬಲ್ ಮೇಲೆ ಮಾರಾಟ ಮಾಡ್ತಾರೆ. ಹೌದು ಹೌದು, ಮಿಲ್ಟ್ರಿ ಲೇಬಲ್ ಇರುತ್ತೆ, ಬಟ್ ಅದು ಯಾವುದೋ ತಂದು ಹಚ್ಚಿರ್ತಾರೆ. ನಿಜವಾಗಿ ಯೋಧರಿಗೆ ಅವಮರ್ಯಾದೆ ತರ್ತಕ್ಕಂಥ ಕೆಲಸ ಕೆಲವು ಏಜೆಂಟ್ಗಳು ಕೆಲವರು ಮಾಡ್ತಾ ಇರ್ತಾರೆ. ನಾವು ಆವಾಗ ಕೇಸ್ ಹಾಕ್ತಾನೆ ಇದ್ದೀವಿ, ಬಟ್ ಅದು ನಡೀತಾನೆ ಇದೆ, ಕಂಟ್ರೋಲ್ ಮಾಡ್ತಾ ಇದ್ದೀವಿ. ನೋಡೋಣ ಇನ್ನೂ ಹೆಚ್ಚಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ. ಮಾಡೋಣ. ರೈಟ್ ಸರ್. 2028ಕ್ಕೆ ಸರ್ ತಯಾರಿ ಹೆಂಗಿದೆ? 2028ಕ್ಕೆ ನಮ್ಮ ಗ್ಯಾರಂಟಿ ಯೋಜನೆಗಳು ತುಂಬ ನಮ್ಮ ಕೈ ಹಿಡಿತಾ ಇದ್ದಾವೆ ಅಂತಕ್ಕಂಥದ್ದು. ಬಡವರು, ಮಧ್ಯಮ ವರ್ಗದವರು, ಅವ್ರಿಗೆ ಒಂದು ಸ್ವಾಭಿಮಾನ ಬಂದಿದೆ. ನಾವು ಬದುಕಲಿಕ್ಕೆ ಸ್ವಾಭಿಮಾನ, ಊಟಕ್ಕಿಲ್ಲಾದಾಗ ನಾವು ಕೈ ಚಾಚುವಂಥ ಪ್ರಶ್ನೆ ಇಲ್ಲ. ಯಾರೋ ಬಂದರೆ ಮನೆಗೆ ಮಕ್ಕಳು ಕೊಡುವಂಥ ಶಕ್ತಿ ಹೆಣ್ಮಗಳಿಗೆ ಬಂದಿದೆ. ಆ ಬೆಳಕಿನಲ್ಲಿರ್ತಕ್ಕಂಥ ಬದುಕು ಕೊಟ್ಟಿದ್ದಾರೆ. ನಮ್ಗೆ ಅಡ್ಡಾಡಲಿಕ್ಕೆ ಫ್ರೀ ಕಾಸ್ಟ್ನಾಗ ಇವತ್ತು ಬಸ್ನಲ್ಲಿ ಅಡ್ಡಾಡ್ತಾ ಇದ್ದೀವಿ. ಇವೆಲ್ಲ ಅವ್ರ ಸ್ವಾಭಿಮಾನಕ್ಕೆ ನಾವು ಪುಷ್ಟಿ ಕೊಟ್ಟಿದ್ದೀವಿ. ಬಡವರು ಬದುಕು ಇವತ್ತು ಬೆಳಕಿನಲ್ಲಿದ್ದಾರೆ. ಇದು ಅವರಿಗೆ ನೆನಪಿನಲ್ಲಿ ಇಟ್ಟುಕೊಂಡೇ ನಾವು ಮತ ಹಾಕಿತ್ತು. ಮೊನ್ನೆ ನಾನು 22,332 ಓಟುಗಳನ್ನು ನಾವು ಲೀಡ್ ಮಾಡ್ತಕ್ಕಂಥ ಕೆಲಸ ಆದದ್ದು. ಆದ್ದರಿಂದ ತಾನೇ ಇದು 28ರ ಚುನಾವಣೆಗೆ ಭಾರಿ ಸಹಾಯಕಾರಿ ಆಗುತ್ತೆ. ಖಂಡಿತ ಸರ್. ಅಬಕಾರಿ ಇಲಾಖೆ ಬಗ್ಗೆನೇ ಇನ್ನೊಂದು ಪ್ರಶ್ನೆ. ಈಗ ಮದ್ಯದ ಅಂಗಡಿ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳು ಇದ್ದಾವೆ ಸರ್, ಸಣ್ಣ ಪುಟ್ಟ ಅಂಗಡಿಗಳು ಇದ್ದಾವೆ. ಈ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಿದ್ದಾರೆ, ಕಿರುಕುಳ ಕೊಡ್ತಿದ್ದಾರೆ, ಈ ಥರದ್ದು ಒಂದಷ್ಟು ಮಾತಿದೆ ಸರ್. ಇದಕ್ಕೂ ಕ್ರಮ ತಗೋಬೇಕು. ಈಗ ಅದನ್ನ ಯಾವ ರೀತಿ ಕೆಲವೊಂದು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಬರ್ತವ ಸರ್ ಇಲಾಖೆಗೆ ದೂರುಗಳು ಈ ಮಾಲೀಕರಿಂದ? ಇಲ್ಲ, ಅದು ಸರ್ಕಾರದ ಗಮನಕ್ಕೆ ಬರೋದಿಲ್ಲ, ಅವರು ಅಧಿಕಾರಿಗಳ ನಡುವೆ ನಡೀತಕ್ಕಂಥ ಇದು. ಅದು ನಮಗೆ ಗಮನಕ್ಕೆ ಬಂದಾಗೆಲ್ಲ ನಾವು ಕ್ರಮ ಕೈಗೊಳ್ತೇವೆ. ಕ್ರಮ ಅಂದರೆ ಹೆಂಗೆ ಸರ್? ಈಗ ಅಧಿಕಾರಿಗಳ ಕ್ಲಾಸ್ ತಗೋಬೇಕು, ಇಲ್ಲ ಅವರು ಅಮಾನತು ಮಾಡೋದು ಮತ್ತೊಂದು ಮಾಡಬೇಕು, ಅಂದರೆ ಯಾವ ಥರ ತಗೋತಾ ಇದ್ದೀರಿ ಅಂತ? ಈಗ ನೋಡಿ, ಅವರು ತಪ್ಪು ಮಾಡ್ತಿರ್ತಾರೆ. ಮುಂಜಾನೆ 7 ಗಂಟೆಗೆ ಚಾಲು ಮಾಡೋದು, ಮತ್ತು ರೇಟನ್ನು ಹೆಚ್ಚಿಗೆ ಕೊಡ್ತಕ್ಕಂಥದ್ದು, ಸಣ್ಣ ಮಕ್ಕಳಿಗೆ ಕೊಡ್ತಕ್ಕಂಥದ್ದು,
ಇಂಥದಕ್ಕೆಲ್ಲ ನಮಗೆ ಇನ್ನೂ ಪ್ರಚಾರ ಕೊಡಬೇಕಾದ ಪ್ರಚಾರದ ಕೊರತೆ ನಮಗಿದೆ. ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೇನೆ. ಕೆಲವು ವಿಚಾರಗಳು ನಾವು ಪ್ರಚಾರ ಕೊಡಬೇಕು. ಸಣ್ಣ ಮಕ್ಕಳಿಗೆ ಅಂಗಡಿಗೆ ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು, ಮದ್ಯದ ಅಂಗಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ತೊಗೊಂಡ್ರೆ ಅದಕ್ಕೆಲ್ಲ ಬೋರ್ಡ್ಗಳನ್ನು ಬಳಸಬೇಕು. ಜನತೆಗೆ ನಾವು ತಿಳಿಸ್ಬೇಕು. ರೇಟ್ಗಳ ಬಗ್ಗೆ ನಾವು ಮೀಡಿಯಾ ಕೊಡಬೇಕು. ಹಲವಾರು ವಿಚಾರಗಳು ಅದಾವೆ. ಫೈನಾನ್ಸಿಂದ ನಮಗೆ ಪ್ರಚಾರಕ್ಕೆ ಅವಕಾಶ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಕಂಟ್ರೋಲ್ ಮಾಡಿದ್ವಿ. ಇತ್ತೀಚೆಗೆ ಬಿಜೆಪಿ ನಾಯಕರು ಸುರೇಶ್ ಕುಮಾರ್ ಅವರು ಒಂದು ಪಾಸಿಟಿವ್ ನೋಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಅದೇ ಬೆಳಗ್ಗೆ ರೌಂಡ್ಸ್ ಹೋಗ್ತಾ ಇದ್ದಾಗ ಬಾರ್ ಓಪನ್ ಇತ್ತು, ಏನ್ ಬೆಳಗ್ಗೆ ಓಪನ್ ಮಾಡ್ಕೊಂಡಿದ್ಯಾ, ಕ್ಲೋಸ್ ಮಾಡ ಅಂತ ಹೇಳಿ. ಅಂದ್ರೆ ಸಾಮಾಜಿಕ ಕಾಳಜಿ ಅನ್ನೋದು ಇಲಾಖೆಯಿಂದನೂ ಇರಬೇಕಲ್ಲ ಅಂತ. ಇದು ಸುರೇಶ್ ಕುಮಾರ್ ಅವರು ಅದನ್ನು ನಮಗೆ ಹೇಳಿದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಅವ್ರು ಹಂಗೆ ಸರಾಯಿ ಅಂಗಡಿಗೆ ಹೋಗೋದ್ರಿಂದ ಅವ್ರಿಗೆ ಗೌರವ ಅಲ್ಲ. ಅವ್ರು ಯಾವುದೋ ಒಂದು ಪ್ರಚಾರಕ್ಕಾಗಿ ಮಾಡ್ತಾರೇನೋ ಗೊತ್ತಿಲ್ಲ. ರಾಜ್ಯ ತುಂಬ ಇದನ್ನು ಕಂಟ್ರೋಲ್ ಮಾಡಬೇಕಾದ ನಮ್ಮದು ಕರ್ತವ್ಯ, ನಾವು ಮಾಡಬೇಕಾಗತ್ತೆ. ಅದನ್ನೇ ನೀವು ಸರ್ಕಾರದಲ್ಲಿ ಮಾತಾಡ್ಬೋದು, ಅಸೆಂಬ್ಲಿಯಲ್ಲಿ ಮಾತಾಡ್ಬೋದು, ನಮಗೆ ಬರೀಬೋದು. ಅವ್ರು ಯಾಕೆ ಅಂಗಡಿ ಹೋಗ್ತಾರೋ ಗೊತ್ತಿಲ್ಲ ನನಗೆ. ರೌಂಡ್ಸ್ ಹೋಗೋ ಸಂದರ್ಭದಲ್ಲಿ ಕಂಡಾಗ ಹೋಗಿದ್ದಾರೆ, ಗೊತ್ತಿಲ್ಲ. ದಟ್ಸ್ ನಾನು ತಪ್ಪು ಹೊತ್ತು ಹೇಳೋದಿಲ್ಲ. ನಾನು ಅದನ್ನು ತಪ್ಪು ಹೊತ್ತು ಹೇಳೋಕೆ ಹೋಗೋದಿಲ್ಲ. ಅದು ತಪ್ಪು. ಅಂಥದ್ದನ್ನು ನಾವು ಕ್ರಮ ಕೈಗೊಳ್ತೇವೆ. ಸರ್, ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ನಮಗಂತೂ ಉತ್ತರ ಇದೆ. ಈಗ 3ನೇ ಕ್ಲಾಸ್ ಮಗು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದರೆ ಸಿದ್ದರಾಮಯ್ಯ ಅಂತಾನೆ ಬರೀತಾರೆ. ಬಟ್ ಗೊಂದಲವನ್ನಂತೂ ಸೃಷ್ಟಿ ಮಾಡ್ತಿದ್ದಾರೆ ಸರ್. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮತ್ತೊಂದು ಸತಿ ಬಂದು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಏನಾದರೂ ಹೇಳಬೇಕಾ, ಹೇಗೆ ಸರ್ ಇದು ಬಗೆಹರಿಸಿ? ಶಿಷ್ಯ ಅವ್ರು ಹೇಳಬೇಕಿದು. ಶಿಷ್ಯ ಅವ್ರು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಈ ಗೊಂದಲಕ್ಕೆ ಪರಿಹಾರ ಅಲ್ಲ. ನೀವು ಸೈಲೆಂಟ್ ಕೂತ್ಕೊಂಡ್ರೆ ಜನರ ಭಾವನೆಗಳಲ್ಲಿ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಬಿಜೆಪಿ ಅವ್ರು ಹೆಂಗೆ ಟೀಕೆ ಮಾಡ್ತಾರಂದ್ರೆ ಹೈಕಮಾಂಡ್ ಅಲ್ಲಿಲ್ಲ ಇಲ್ಲಿದೆ ಅಂತಾರೆ, ಕರ್ನಾಟಕ ಹೈಕಮಾಂಡ್ ಅಂತಾರೆ. BJP ಅವ್ರು ಮೊದಲು ಅವ್ರ ಮನೆ ಸುಧಾರಣೆ ಮಾಡ್ಕೊಳ್ಳಿ. ಎಷ್ಟು ಗುಂಪುಗಳದಾವೆ ಅವ್ರಿಗೆ, ಅವ್ರ ಗುಂಪುಗಳನ್ನ ಸರಿ ಮಾಡಿಕೊಂಡ್ರೆ ಒಳ್ಳೇದವರು. ಇನ್ನೊಬ್ಬರು ಮಾತಾಡುವಂಥ ಶಕ್ತಿ ಬರಲಿ ಅವ್ರಿಗೆ. ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಬದಲಾವಣೆ ಸದ್ಯಕ್ಕಿಲ್ಲ ಅಂತಲೂ ಹೇಳಿದ್ರು. ನೆಕ್ಸ್ಟ್ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು. ಆ ಹೇಳಿಕೆಲ್ಲೂ ಗೊಂದಲ ಉಂಟಾಯಿತು ಸರ್. ಅಂದರೆ ಆಗಬಹುದೇನೋ, ಆಗುತ್ತೋ ಇಲ್ವೋ? ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಆವುಗಳು ಗೊತ್ತಿದ್ದವರು. ಕರ್ನಾಟಕ ರಾಜ್ಯದವರು AICC ಅಧ್ಯಕ್ಷರು. ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ವ್ಯತಿರಿಕ್ತವಾಗಿ ತಿಳ್ಕೊಬಾರ್ದು. ಒಂದು ಏನು ಹೇಳಿದ್ದಾರೆ, ಸದ್ಯಕ್ಕಿಲ್ಲ. ಹೌದು, ಅದು ಬದಲಾವಣೆ ಮಾಡುವಂಥ ಡೇಟೇ ಫಿಕ್ಸ್ ಆಗಿಲ್ಲ ಅಂದರೆ ಇನ್ನೂ ಅದು ಚರ್ಚೆಗೆ ಇಲ್ಲ ಅಂತ ಅವ್ರ ಮಾತಿನ ಅರ್ಥ. ಓಕೆ. ರಾಹುಲ್ಜಿಯವರು ಇವರು ಮಾತುಕತೆ ಮಾಡೇ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ತಪ್ಪಿದೆ? ಡೇಟೇ ಫಿಕ್ಸ್ ಆಗಿಲ್ಲ ಅಂದರೆ ಏನು ಚರ್ಚೆನೇ ಮಾಡಿಲ್ಲ ಅಂತ ಅದರ ಅರ್ಥ ಅಲ್ಲ. AICCಯಲ್ಲಿ ಚರ್ಚೆ ಇನ್ನೂ ಆಗಿಲ್ಲ ಅಂತ ಅರ್ಥ. ಸರ್, ಈಗ ದಲಿತ CM ಕೂಗಿದೆ, ಹಲವಾರು ಸಮುದಾಯಗಳ ಆಸೆ ಅದೊಂದು ಆಗಿಬಿಡ್ಲಿ, ಕಾಂಗ್ರೆಸ್ಸಲ್ಲಿದ್ದರೆ ಆ ಒಂದು ಆಸೆಯು ಈಡೇರುತ್ತೆ ಅನ್ನುವಂಥ ಭಾವನೆ ಇದೆ. ಸಾಧ್ಯತೆ ಏನಾದರೂ ಇದೆಯಾ ಸರ್? ಅದು ಹೈಕಮಾಂಡಿಗೆ ಬಿಟ್ಟದ್ದು. ಹೈಕಮಾಂಡ್ ವಿಚಾರ ಅದು. ಅದ್ರ ಜೊತೆಗೆ ಇಲ್ಲಿ ನಾಯಕನಾಗ ಅವರು CLP ನಾಯಕತ್ವವನ್ನು ವಹಿಸ್ತಕ್ಕಂಥ ಶಾಸಕನಿಗೆ ಹೆಚ್ಚಿನ ಮೊತ್ತದಲ್ಲಿ ತರ್ತಕ್ಕಂಥ ಕೆಲಸ ಅದು ಆಗಬೇಕು. ಹೈಕಮಾಂಡು ಸರ್, ಈಗ 3 ವರ್ಷದಿಂದ ಇದೇ ಚರ್ಚೆ ಇರೋದ್ರಿಂದಾಗಿ ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದು, ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ದಂಗೆ, ಸೊಲ್ಯೂಷನ್ ಸಿಕ್ಕಂಗಲ್ಲ. ಈ ಸೈಲೆನ್ಸ್ ಸಮ್ಟೈಮ್ಸ್ ಡೇಂಜರಸ್ ಅಲ್ವಾ ಸರ್? ನಾನು ನೇರವಾಗಿ ಹೇಳ್ತೀನಿ, ಇದು ತಪ್ಪು. ಹೈಕಮಾಂಡ್ದವ್ರು ಇಮಿಡಿಯೇಟ್ ಯಾರಿಗಾದರೂ ಗೈಡ್ ಮಾಡಬೇಕು. ಇದು ನೀವು ಸರಿ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ತಪ್ಪಾಗತ್ತೆ ಅಂತ ಹೇಳಬೇಕು. ಯಾರು ಮಾತಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಇಲ್ಲ ತಾವೇ ಒಂದು ಇಲ್ಲ ಇವರು ಕಂಟಿನ್ಯೂ ಅಂತ ಹೇಳಬೇಕು, ಚೇಂಜ್ ಅಂತ ಹೇಳಬೇಕು, ಏನಾದರೂ ಒಂದು ಹೇಳ್ತಾ ಇದ್ದಾರೆ. ಕರೆಕ್ಟ್. ವೆರಿ ರಾಂಗ್ ಮೆಸೇಜ್ ಪಬ್ಲಿಕ್ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಜ್ಯದ ಉಪಚುನಾವಣೆಯ ಫಲಿತಾಂಶ ಇರ್ಬೋದು, ಪ್ರಸ್ತುತ ಸ್ಥಿತಿ ಹೆಂಗಿದೆ, ಅಬಕಾರಿ ಇಲಾಖೆ ಹೆಂಗೆ ಕಾರ್ಯನಿರ್ವಹಿಸ್ತಾ ಇದೆ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಹೆಂಗೆ ಸುಧಾರಣೆ ತರ್ತಾ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ, ತುಂಬ ಥ್ಯಾಂಕ್ಸ್. ತಾವು ಬಂದು ಹಲವಾರು ವಿಚಾರಗಳನ್ನ, ಇಲಾಖೆ, ಒಳ ಮೀಸಲಾತಿ, ಚುನಾವಣೆ, ಹಲವಾರು ವಿಚಾರಗಳನ್ನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸದಲ್ಲಿ ತಾವು ಬಂದು ಇವತ್ತು ನನ್ನ ಜೊತೆ ಮಾತನಾಡಿದ್ದೀರಿ. ನನ್ನ ಸರ್ಕಾರದ ಹಲವಾರು ಸಾಧನೆಗಳ ಜೊತೆಗೆ ನಾವು ಮಾಡ್ತಕ್ಕಂಥ ಸಾಧನೆಗಳು ತಮ್ಮ ಮುಂದೆ ಹೇಳಿದ್ದೀವಿ. ಒಟ್ಟಾರೆ
ತಮ್ಮ ಒಂದು ಭಾವನೆ ಏನಿತ್ತು, ಜನತೆಗೆ ಹಲವಾರು ವಿಚಾರಗಳನ್ನು ತಿಳಿಸ್ಬೇಕಂತಕ್ಕಂಥ ಭಾವನೆ ತಮ್ಮ ಚಾನಲ್ ಮುಖಾಂತರ ತಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಅವರು ಭಾಗಿಯಾಗಿದ್ದರು. ಇಲಾಖೆ ಅಂದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಒಬ್ಬ ಸಚಿವನಾಗಿ, ಒಬ್ಬ ಸಮಾಜದ ನಾಗರಿಕನಾಗಿ, ಜನಸಾಮಾನ್ಯರು ನನ್ನನ್ನು ಆಯ್ಕೆ ಮಾಡಿ ಜನನಾಯಕನಾಗಿ ಅಲ್ಲಿ ಕೂರಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನೆಲ್ಲ ಸುಧಾರಣೆಗಳನ್ನು ಜನಸಾಮಾನ್ಯರ ಹಿತದೃಷ್ಟಿಯಿಂದ ತರಬೇಕು ಅದೆಲ್ಲವನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಅಬಕಾರಿ ಇಲಾಖೆ ಆದಾಯದ ಮೂಲ ಆಗಿರುವುದರಿಂದಾಗಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 3 ವರ್ಷದ ಆಡಳಿತವನ್ನು ನಡೆಸ್ತಾ ಇದೆ, ಮಹತ್ತರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಒಳ ಮೀಸಲಾತಿ ಕೂಡ ಒಂದು. ಉಪಚುನಾವಣೆಯಲ್ಲಿ ನೀವು ರಿಸಲ್ಟ್ಸನ್ನೇ ನೋಡಿದ್ದೀರಿ. ಆ ಫಲಿತಾಂಶ 28ರ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.